ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಇವೇಸ್ ಕ್ರಿಯೇಷನ್. ಇವಾಗ ಸಾರಿಯಿಂದಲೇ ಥ್ರೆಡ್ನ ತೆಗೆದು ಹೆಂಗೆ ಬೀಡ್ಸ್ ಹಾಕಿ ಕುಚ್ಚ ಹಾಕೋದು ಅಂತ ನೋಡೋಣ. ಗ್ರ್ಯಾಂಡಾಗಿ ಬರುತ್ತೆ ಇದು ಕುಚ್ಚ. ನಾನಿಲ್ಲಿ ಒಂದು ಉದ್ದ ಬಂದು 4 ಇಂಚು ಹತ್ತಿರ ಬೇಕಾಗುತ್ತೆ ಕಟ್ಟಕ್ಕೆ. ಆ ಥರ ಅಷ್ಟು ಉದ್ದ ಬಿಚ್ಕೊಂಡಿರಬೇಕು. ನೋಡಿ, ಬಾರ್ಡರ್ ಒಂದು ಇಂಚಾದರೂ ಬಿಟ್ಬಿಟ್ಟು ಈ ಥರ ಬಿಚ್ಚಿ ಇಟ್ಕೋಬೇಕು. ಈ ಥರ ಬಿಚ್ಕೊಂಡು ನಾನಿಲ್ಲಿ ಒಂದು ಅರ್ಧ ಇಂಚ್ ಗ್ಯಾಪ್ ಅಷ್ಟು ಥ್ರೆಡ್ನ ತಗೊಂಡು ಇವಾಗ ಎಮ್ಮಿಂಗ್ ನೀಡಲ್ಗೆ ಒಂದು ಕಾಟನ್ ಥ್ರೆಡ್ನ ಹಾಕಿ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಈ ಥ್ರೆಡ್ ಹಿಂದೆಯಿಂದ ತಗೊಂಡು ಈ ಗ್ಯಾಪ್ ಒಳಗಡೆ, ಈ ಹೋಲ್ ಗ್ಯಾಪ್ ಒಳಗಡೆಯಿಂದ ನೀಡಲ್ನ ತಗೊಂಡು ಆ ನೀಡಲ್ ಒಳಗಡೆ ಈ ಥರ ರೌಂಡ್ ಬೀಡ್ಸ್ ತಗೊಂಡಿದ್ದೀನಿ. ಆ ರೌಂಡ್ ಬೀಡ್ಸ್ನ ಹಾಕೋಬೇಕು. ಇದರ ಸಹಾಯದಿಂದ ಇದಕ್ಕೆ ಮಣಿನ ಪೂಣಿಸ್ಕೋಬೇಕು. ಈ ಥರ ತಗೊಂಡು ಥ್ರೆಡ್ನ ತೆಗೆದಿಡ್ತಾ ಇದ್ದೀನಿ. ಇವಾಗ ಗಂಟು ಹಾಕ್ಕೋಬೇಕು. ಈ ಥರ ತೋರು ಬೆರಳಿಗೆ ಸುತ್ತಕೊಂಡು ಈ ಥರ ಥ್ರೆಡ್ನ ಈ ಕಡೆ ತಂದು ನಾವು ನಿಡಲ್ನ ಸಹಾಯದಿಂದ ಇದನ್ನು ಗಂಟನ್ನ ಸ್ವಲ್ಪ ಮೇಲಕ್ಕೆ ಹಾಕ್ಕೋಬೇಕು. ಈ ಥರ ಸೇಮ್ ಇದೇ ಮೆಥಡಲ್ಲಿ ಈ ಥರ ಮಣಿನ ಪೂಣಿಸ್ಕೋಬೇಕು. ಇವಾಗ ಮತ್ತೆ ಅರ್ಧ ಇಂಚಷ್ಟು ಥ್ರೆಡ್ನ ತಗೊಂಡು ಈ ನಿಡಲ್ಗೆ ಕಾಟನ್ ಥ್ರೆಡ್ ಹಾಕೊಂಡಿರ್ತೀವಲ್ವ, ಅದಕ್ಕೆ ಈ ಥರ ಹಾಕಿ ಅದ್ರ ಒಳಗಡೆಯಿಂದ ತಗೊಂಡು ಇದು ಸಣ್ಣಕ್ಕೆ ಹಾಕಿ ಗಂಟು ಹಾಕಿ ಇಟ್ಕೋಬೇಕು. ಈ ಥರ ಬೀಡ್ಸ್ ಹಾಕಿ ಈ ಥರ ಪೂಣಿಸ್ಕೋಬೇಕು. ಇದು ಈ ಥರ ತೋರು ಬೆರಳಿಗೆ ಈ ಥರ ಸುತ್ತಕೊಂಡು ಈ ಹೋಲ್ ಗ್ಯಾಪಿಂದ ಥ್ರೆಡ್ನ ತಗೊಬಂದು ಈ ಥರ ನಾವು ನಿಡಲ್ನ ಸಹಾಯದಿಂದ ನಾಟ್ನ ಎಲ್ಲಿ ಬೇಕಲ್ಲಿ ನೋಡಿಕೊಂಡು ಸ್ವಲ್ಪ ಮೇಲೇ ನಾಟ್ನ ಹಾಕ್ಕೋಬೇಕು. ಇದೇ ಥರ ಫುಲ್ ಸಾರಿಗೆ ಈ ಥರ ಬೀಡ್ಸ್ನ ಹಾಕ್ಕೊತ ಹೋಗಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಇದೇ ಥರ ಬೀಡ್ಸ್ನ ಹಾಕ್ಕೊಂಡು ನಿಡಲ್ಗೆ ಹಾಕ್ಕೊಂಡು ಅದರ ಸಹಾಯದಿಂದ ಬೀಡ್ಸ್ನ ಈ ಥರ ಸಾರಿಗೆ ಹಾಕ್ಕೋಬೇಕು. ಗ್ರ್ಯಾಂಡಾಗಿ ಲುಕ್ ಬರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿ ನೋಡಿ. ನಾವು ಎಕ್ಸ್ಟ್ರಾ ದಾರದಿಂದ ಹಾಕೋದಕ್ಕಿಂತ ಈ ಥರನೂ ಮಾಡ್ಬೋದು. ಇವಾಗ ಈ ಎರಡು ದಾರನ ಸೇರಿಸ್ಕೊಂಡು ಫಸ್ಟಿನ ದಾರ ಮತ್ತು ಎರಡನೇ ದಾರದಲ್ಲಿರುವ ಅದರಲ್ಲಿ ಅರ್ಧ ಮಾಡ್ಕೋಬೇಕು. ಅದರ ಎರಡನ್ನೂ ಅರ್ಧ ತಗೊಂಡು ಈ ಎರಡನ್ನು ನಾಟ್ ಹಾಕ್ಕೋಬೇಕು. ಇದನ್ನು ನಮಗೆ ಸ್ವಲ್ಪ ಮೇಲೇ ಎಲ್ಲಿ ಬೇಕೋ ಅಲ್ಲಿ ನೋಡಿಕೊಂಡು ನಿಡಲ್ನ ಸಹಾಯದಿಂದ ನಾಟ್ ಹಾಕ್ಕೋಬೇಕು. ಈ ಥರ ಸ್ವಲ್ಪ ಮೇಲೆ ಹಾಕ್ಕೊಂಡ್ರೆ ಲೂಸಾಗಿ ಕಾಣಿಸಲ್ಲ, ಟೈಟಾಗಿ ಕೂರುತ್ತೆ ಕುಚ್ಚಗಳು. ಎರಡನ್ನು ಅರ್ಧ ಮಾಡಿಕೊಂಡು ಅದರಲ್ಲರ್ಧ ಎರಡರಲ್ಲೂ ಅರ್ಧ ತಗೊಂಡು ಈ ಥರ ನಾಟ್ ಹಾಕ್ಕೋಬೇಕು. ಈ ಥರ ಈಸಿಯಾಗಿ ನಾಟ್ ಹಾಕ್ಕೊಂಡು ಹೋಗ್ಬೋದು. ಟೈಮ್ ಮಾತ್ರ ಜಾಸ್ತಿನೇ ಹಿಡಿಸುತ್ತೆ ಫ್ರೆಂಡ್ಸ್. ಇದು ತುಂಬ ಟೈಮ್ ಸ್ವಲ್ಪ ತಗೊಳುತ್ತೆ. ಇದು ಈ ಥರ ನಿಡಲ್ನ ಸಹಾಯದಿಂದ ಹಾಕೋದ್ರಿಂದ ನಮಗೆ ನಾಟ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ನಾಟು. ಈ ಥರ ಟೈಟಾಗಿ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಇವಾಗ ಕುಚ್ಚ ಹಾಕೋಕ್ಕೆ ನಾನಿಲ್ಲಿ 137 ದಾರನ ಸುತ್ತಕೊಂಡು ಗಮ್ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ಹಾಕಿಟ್ಕೊಂಡು ಇದರೊಳಗಡೆಯಿಂದ ತಗೊಬಂದು ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಫೋಲ್ಡ್ ಮಾಡಿ ನಾನಿಲ್ಲಿ ನೀಡಲ್ಗೆ ಜರಿ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ.
ಇವಾಗ ಕುಚ್ಚದ ಮಧ್ಯದಿಂದ ನೀಡಲ್ನ ತಗೊಬಂದು ಇವಾಗ ಬ್ಯಾಕ್ ಸೈಡಿಂದ ನೀಡಲ್ನ ತಂದು ಈ ಗ್ಯಾಪ್ ಒಳಗಡೆ ಹೋಗಿ ನೋಡಿ ಇಲ್ಲಿ ಈ ಸರ್ಕಲ್ ಒಳಗಡೆ ಹೋಗಿ ನಾಟ್ ಹಾಕ್ಕೊತಾ ಇದ್ದೀನಿ. ಈ ಥರ ನಾಟ್ ಹಾಕ್ಕೋಬೇಕು. ಇದೇ ಥರ ಒಂದು 3 ರಿಂದ 4 ಸರಿ ನಾಟ್ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ನಾವು ಕುಚ್ಚದ ಹಿಂದೆಯಿಂದ ನೀಡಲ್ನ ತಗೊಬಂದು ಈ ಥರ ನಮಗೆ ಎಷ್ಟು ಬೇಕು ಉದ್ದ ಅಷ್ಟು ನೋಡಿಕೊಂಡು ಟ್ರಿಮ್ ಮಾಡ್ಕೋಬೇಕು. ನಾನಿಲ್ಲಿ ಬೇಬಿ ಕುಚ್ಚ ಮಾಡಿದ್ದೀನಿ. ಈ ಥರ ಮಾಡ್ಕೊಂಡು ಹೋಗಿದ್ದೀನಿ. ಅದೇ ಥರ ಇದನ್ನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಫೋಲ್ಡ್ ಮಾಡಿಕೊಂಡು ಹೆಮ್ಮಿಂಗ್ ನೀಡಲಿಂದ ಕುಚ್ಚದ ಮಧ್ಯದಿಂದ ತಗೊಬಂದು ಈ ಥರ ಬ್ಯಾಕ್ ಸೈಡಿಂದ ನೀಡಲ್ನ ತಗೊಬಂದು ಸರ್ಕಲ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಈ ಥರ ನಾಟ್ ಹಾಕ್ಕೋಬೇಕು. ಈ ಥರ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಟ್ರಿಮ್ ಮಾಡ್ಕೋಬೇಕು. ಇದೇ ಥರ ಸಾರಿ ಫುಲ್ ಮಾಡ್ಕೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸ್ತಾ ಇದೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಕುಚ್ಚಗಳು ಎಷ್ಟು ಗ್ರ್ಯಾಂಡಾಗಿ ಬರುತ್ತೆ ಇದು ಲುಕ್ಕು. ನೋಡಿ, ಈಸಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.